ಹರೇ ರಾಮ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ಹರಿ ಓಂ. ಹೀಗೆ ಅಂದ್ರೆ ನಿನ್ನೆ ಹೇಳಿದ ಹಾಗೆ ವಿಚಿತ್ರವಾದ ಅಪಾಯಕ್ಕೆ ಸಿಲುಕಿದಾಗ ರುದ್ರದೇವನ ಅನುಗ್ರಹದಿಂದ ಅಲ್ಲೊದಗಿದಂತಹ ಆಪತ್ತನ್ನ ಕಳೆದುಕೊಂಡು ದೇವತೆಗಳು ಸುರಕ್ಷಿತವಾದರು ಅನ್ನುವ ಭಾಗವನ್ನ ನಾವು ನೋಡ್ತಾ ಇದ್ವಿ. ಅಲ್ಲಿಗೆ 7ನೆಯ ಅಧ್ಯಾಯ 8ನೆಯ ಸ್ಕಂಧದ 7ನೆಯ ಅಧ್ಯಾಯ ಮುಕ್ತಾಯವಾಗಿತ್ತು. ಈಗ 8ನೆಯ ಅಧ್ಯಾಯ ಆರಂಭ ಆಗ್ತಾ ಇದೆ. ಪೀತೆ ಗರೆ ವೃಷಾಂಕೇಣ ಪ್ರೀತಾಸ್ತೆ ಮರದಾನವಾಹ ಮಮಂತುರಸ್ತರ ತರಸಾ ಸಿಂಧುಂ ಹವಿರ್ಧಾನಿ ತಥೋಭವತ್. ಶುಕಾಚಾರ್ಯರು ಕಥೆಯನ್ನ ಮುಂದುವರೆಸ್ತಾ, ಶಿವ ವಿಷವನ್ನು ಕುಡಿದಾಗ ದೇವತೆಗಳೆಲ್ಲ ಸಂತೋಷ ಪಟ್ರು. ದೇವತೆಗಳಿಗೆ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಅವರಿಗೆ ಭಕ್ತಿ ಅಂದ್ರೆ ಏನಾದ್ರೂ ಫಲ ಸಿಗುತ್ತೆ ಅಂತ ಅಷ್ಟೇ. ಶಿವನ ಮೇಲೆ ಭಕ್ತಿ ಅಲ್ಲ, ಶಿವನ ಕೈ ಮೇಲೆ ಭಕ್ತಿ. ಅವನ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ನಮ್ಗೊಂದಿಷ್ಟು ಅನುಗ್ರಹ ಆಗುತ್ತೆ ಅಂತ. ಅಂದ್ರೆ ಅವರಿಗೊಂದು ವಿಷವನ್ನೇ ಕುಡ್ದ ಅಂತ ಅಂದ್ರೆ ಇವನು ನಮಗೆ ರಕ್ಷಣೆಗೆ ಯೋಗ್ಯನಾದವನು ಅಂತ ಅವನ ಬಗ್ಗೆ ಭರವಸೆ ಬಂತು. ಆ ಬಳಿಕ ರುದ್ರದೇವರು ಈ ಮಥನದ ಕಾರ್ಯಕ್ಕೆ ಇಷ್ಟು ಸಹಕಾರ ಕೊಟ್ಟರು. ಆದ್ರಿಂದಾಗಿ ಇನ್ನು ಮುಂದೆ ಏನ್ ತೊಂದರೆ ಬಂದ್ರೂ ಕೂಡ ಅವ್ರು ನಮ್ ಜೊತೆಗಿದ್ದಾರೆ ಅನ್ನುವ ಭಾವದಿಂದ ರಭಸದಿಂದ ಸಮುದ್ರವನ್ನ ಮತ್ತೆ ಕಡಿದ್ರು. ಹವಿರ್ಧಾನಿ ತಥೋ ಅಭವತ್ ತರಸಾ ಸಿಂಧುಂ ಮಮಂಥುಹು. ಜೋರಾಗಿ ಸಿಂಧುವನ್ನು ಕಡೆದರು. ಹವಿರ್ಧಾನಿ ಅಂದ್ರೆ ಕಾಮಧೇನು, ಬಯಸಿದ್ದನ್ನು ನೀಡುವಂತಹ ಗೋಸಂತತಿ ಹುಟ್ಟಿತು. ತತ ಉಚ್ಚೈಶ್ರವಾ ನಾಮ ಹಯೋಭೂತ್ ಚಂಡ ಚಂದ್ರಪಾಂಡರಃ ತಸ್ಮಿನ್ ಬಲಿ ಸ್ಪೃಹಾಂತೇಂದ್ರ ಈಶ್ವರ ಶಿಕ್ಷಯ. ಚಂದ್ರಪಾಂಡರಃ ಹಯಃ ಅಭೂತ್ ಉಚ್ಚೈಶ್ರವಾ ನಾಮ. ಏನು? ಓ, ಆರೋಯ್ತಾ? ಪರವಾಗಿಲ್ಲ, ಎಚ್ಚರ ಇದ್ದೀವಿ. ಕಾಮದ್ರಿ ಮೃಷಯೋ ಜಗೃಹೃ ದೇವಪಾನಸ್ಯ ಮೇಧ್ಯಾಯ ಹವಿಷೇ ನೃಪ. ಓ ರಾಜನೇ, ದೇವತೆಗಳು ಸೋಮಪಾನ ಮಾಡುವಂತಹ ಯಜ್ಞದ ಹವಿಸ್ಸಿಗಾಗಿ ಈ ಯಜ್ಞದಲ್ಲಿ ಸರಿಯಾದ ರೀತಿಯ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಾದದ್ದು ಗವ್ಯ ಪದಾರ್ಥಗಳು.
ವೇದಜ್ಞರಾದಂತಹ ಸಜ್ಜನ ಮುನಿಗಳು ಅಗ್ನಿಹೋತ್ರಕ್ಕೆ ಉಪಯುಕ್ತವಾದ ಈ ಕಾಮಧೇನುವನ್ನ ಸ್ವೀಕಾರ ಮಾಡಿದ್ರು. ಬ್ರಹ್ಮವಾದಿನಃ ಋಷಯ ಅಗ್ನಿಹೋತ್ರೀಂ ತಾಂ ಜಗೃಹು. ಅಗ್ನಿಹೋತ್ರಿ, ಅಗ್ನಿಗೆ ಆಹುತಿಯನ್ನು ಕೊಡುವುದಕ್ಕೆ ಬೇಕಿರುವಂತಹದ್ದನ್ನ ಕೊಡುವವಳಾದ್ರಿಂದಾಗಿ ಅವಳು ರಕ್ಷಣೆಯನ್ನು ನೀಡಿದ್ನು. ಮುಂದೆ ಉಚ್ಚೈಶ್ರವಸ್ಸು ಅನ್ನುವಂತಹ ಕುದುರೆ ಹುಟ್ಟಿತು. ಅದು ಚಂದ್ರಪಾಂಡರ. ಚಂದ್ರಪಾಂಡರ ಅಂದ್ರೆ ಚಂದ್ರನಂತೆ ಬಿಳಿಯ ಬಣ್ಣದ್ದಾಗಿತ್ತು. ಅದು ಉತ್ಪನ್ನ ಆದ ತಕ್ಷಣ ಬಲಿಹಿ ಸ್ಪೃಹಾಂ ಚಕ್ರೆ, ಬಲಿಯು ಅದಕ್ಕಾಗಿ ಆಸೆ ಪಟ್ಟ. ಬಲಿ ಆಸೆ ಪಟ್ಟಾಗ ಯಾರು ತಡಿಲಿಲ್ಲ. ಅಂದ್ರೆ ಇಂದ್ರ ತಡಿಲಿಕ್ಕೆ ಹೋಗ್ಲಿಲ್ಲ, ಅಥವಾ ನನಗ್ ಬೇಕು ಅಂತ ಹಠ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಈಶ್ವರ ಶಿಕ್ಷಯ, ಮೊದಲೇ ಹರಿ ನಾರಾಯಣ ಹೇಳಿದ್ದ, ಏನೇ ಆದ್ರೂ ಕೂಡ ನೀವು ಆಸೆಯಿಂದ ಮಾಡಬಾರ್ದು. ನಮ್ಮ ಹಕ್ಕು, ನನ್ನ ರೈಟ್ಸು, ನಾವು ಮಥನ ಮಾಡುವಾಗ ಅದು ನಮ್ಗೆ ಸಂಬಂಧಪಟ್ಟದ್ದು ಅಂತ ಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ವಿ, ಅದನ್ನ ನಾವು ಪಡಿಲೇಬೇಕು ಅಂತೆಲ್ಲ ಅವ್ರ ಹತ್ರ ಜಗಳ ತೆಗಿಲಿಕ್ಕೆ ಹೋಗ್ಬೇಡ. ಅವರಿಗೆ ಸರಿಯೋ ತಪ್ಪು, ಜಗಳ ಅಂದ ತಕ್ಷಣ ಖುಷಿ ಆಗ್ಬಿಡ್ತಾರೆ, ದಡಬರ ಮೈ ಪರ್ಚ್ಕೊಳ್ಳುವಂಗ್ ಮಾಡ್ಬಿಡ್ತಾರೆ. ಅವರು ಪರಚ್ಕೋತಾರೆ, ಉಳಿದವರನ್ನು ಪರಚ್ಕೊಳ್ಳುವಂಗ್ ಮಾಡ್ತಾರೆ. ಆದ್ರಿಂದಾಗಿ ನೀನು ಸಾಧ್ಯವಾದಷ್ಟು ಅವರ ವಿಷಯಗಳಿಗೆ ನೀನು ಕೈ ಹಾಕ್ಲೇಬೇಡ, ಅವರನ್ನ ನೀನೇನು ಕೇಳಲಿಕ್ಕೆ ಹೋಗ್ಬೇಡ ಅಂತ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾದ್ರಿಂದ ಏನು ಕೇಳಲಿಲ್ಲ. ಇಂದ್ರ ನ ಸ್ಪೃಹಾಂ ಚಕ್ರೆ, ಇಂದ್ರ ಏನು ಕೇಳಲಿಲ್ಲ. ಏನು ಗೊತ್ತಿಲ್ಲದ ಒಂಥರ, ಹೌದಾ ಅದು ನಿಮ್ಗ, ಹಾ ಸರಿ ಅಂತ ಎಲ್ಲದಕ್ಕೂ. ಯಾಕಂದ್ರೆ ಮಹಾಫಲ ಸಿಗುವಾಗ ಸಣ್ಣ ಫಲ ಕೈ ಹಾಕಿದ್ರೆ ಅದು ಸಿಗಲ್ಲ, ಇದು ಸಿಗಲ್ಲ. ಎಚ್ಚರದಲ್ಲಿರಬೇಕಾದಂತಹ ಪ್ರಸಂಗ ಇದು. ತತ ಐರಾವತೋ ನಾಮ ವಾರಣೇಂದ್ರೋ ವಿನಿರ್ಗತ ದಂತೈಶ್ಚತುರ್ಭಿಶ್ವೇತಾರ್ಧೇ ಹರನ್ ಭಗವತೋ ಮಹಾ. ಐರಾವತ ಗಜರಾಜ 4 ದಾಡೆಗಳಿಂದ ಕೂಡಿತ್ತು. ಬಿಳಿಯ ಬಣ್ಣದ, ಅಂದ್ರೆ ಕೈಲಾಸದ ಹಿಮದ ಬಣ್ಣ ಅದರ ಮೈಯಲ್ಲಿತ್ತು. ಹಿಮವನ್ನೇ ಹೊತ್ತು ಬಂದಂತಿತ್ತು. ಅದು ಬಹಳ ಬೆಳಕನ್ನ ಚೆಲ್ಲುವ ಹಾಗೆ ಎದ್ದು ಬಂತು. ಇಂದ್ರ ಅದನ್ನ ಸ್ವೀಕಾರ ಮಾಡಿದ. ಹರನ್ ಭಗವತೋ ಮಹಃ. ಬೇರೆ ಬೇರೆ ಪದಾರ್ಥಗಳಲ್ಲಿ, ಅಂದ್ರೆ ಉಚ್ಚೈಶ್ರವಸ್ ಆಮೇಲೆ ದೇವತೆಗಳಿಗೆ ಸಿಗುತ್ತೆ. ಅಂದ್ರೆ ಬಲಿಯು ಆಮೇಲೆ ಯೋಚನೆ ಮಾಡ್ತಾನೆ, ಅಂದ್ರೆ ಅದು ಅವನ ಹತ್ರ ಯುದ್ಧ ಮಾಡುವಾಗ ಮುಂದೆ ಅದನ್ನ ಮರಳಿ ವಾಮನ ದೇವತೆಗಳಿಗೆ ಮುಟ್ಟಿಸ್ತಾನೆ. ಸಮುದ್ರದಿಂದ ಹೊರಬಂದಂತಹ ಐರಾವತವನ್ನ ಇಂದ್ರನಿಗೆ ಸಿಗುವುದು ಖಾತ್ರಿಯಾಯಿತು, ಸಿಕ್ಕಿತು. ತಥೋ ಭವತ್ ಪಾರಿಜಾತ ಸುರಲೋಕ ವಿಭೂಷಣ ಪೂರಯತ್ಯರ್ಥಿನೋ ಯಥಾ ಭವಾನ್. ಸ್ವರ್ಗಲೋಕಕ್ಕೆ ಅಲಂಕಾರ ಪ್ರಾಯವೆನಿಸಿದಂತಹ ಪಾರಿಜಾತದ ವೃಕ್ಷ ಹುಟ್ಟಿತು. ಸುರಲೋಕ ವಿಭೂಷಣ ಪಾರಿಜಾತಃ ಅಭವತ್. ನೀನು ಹೇಗೆ ಭೂಮಿಯಲ್ಲಿ, ಎಷ್ಟು ಒಳ್ಳೆ ಮಾತು ಅಂದ್ರೆ, ಭವಾನ್ ಯಥಾ ಭುವಿ ಅಂದ್ರೆ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇರುವಂತದ್ದು. ನೀನು ಐದನೇದು ಬಿಟ್ಟೋಯ್ತು, ಅದನ್ನೇ ಹೇಳ್ತಾ ಇದ್ದೇನೆ, 5ನೇದ್ದೇ ಹೇಳ್ತಾ ಇದ್ದೇನೆ. 6ನೇದು ಅಂತ ಹೇಳಿ ಡೌಟ್ ಆಯ್ತು ನನಗೆ. ತಥೋ ಅಭವತ್ ಪಾರಿಜಾತಃ, ಅದ 5ನೇದ್ದು. ಪಾರಿಜಾತ ಹುಟ್ಟಿ ದೇವತೆಗಳಿಗೆ ಬೇಕಾದ್ದನ್ನ ಕೊಡ್ತಾ ಇತ್ತು. ಅದು ಕೊಡ್ತಾ ಇತ್ತು ಅಂದ್ರೆ ಈ ಮರ ಅಲ್ಲಿಗೆ ಸೇರಿಕೊಂಡ ನಂತರ, ಅದಕ್ಕಿಂತ ಮುಂಚೆ ಇತ್ತ ಅಂದ್ರೆ ಇತ್ತು, ಇದು ಮತ್ತೆ ಮರಳಿ ಬಂತು.
ಸ್ವರ್ಗದಲ್ಲಿ ಇಷ್ಟಾರ್ಥವನ್ನ ಈಡೇರಿಸುವಂತ ಕೆಲಸವನ್ನ ಈ ಪಾರಿಜಾತ ಮಾಡುತ್ತೆ. ಅದಕ್ಕೆ ಅವನು ಕೊಟ್ಟ ಉದಾಹರಣೆ, ನೀನು ಹೇಗೆ ಭೂಲೋಕದಲ್ಲಿ ಜನರಿಗೆ ಅಪೇಕ್ಷಿತವಾದದ್ದನ್ನ ತಕ್ಷಣದಲ್ಲಿ ನಡೆಸ್ತೀಯೋ ಹಾಗೆ ಅಂತ ಪರೀಕ್ಷಿತ್ ರಾಜನಿಗೆ ಪಾರಿಜಾತವನ್ನ ಹೋಲಿಸಿ ಹೇಳ್ತಾನೆ. ಅಂದ್ರೆ ಅಷ್ಟು ನಿಷ್ಠೆಯಿಂದ ರಾಜ್ಯಭಾರ ಮಾಡುತ್ತಿದ್ದ ಅಂತ ಗೊತ್ತಾಗುತ್ತೆ. ನೀನು ಪ್ರಜೆಗಳಿಗೆ ಕೊಡ್ಬೇಕಾದದ್ದನ್ನ ಎಂದೂ ಮರೆಮಾಚದೆ ಹೇಗೆ ಕೊಡ್ತೀಯೋ ಹಾಗೆ ಈ ವೃಕ್ಷವು ಕೂಡ ಬಯಸಿದ ಎಲ್ಲ ಬಯಕೆಗಳನ್ನು ಕೂಡ ಭಕ್ತರಿಗೆ ನೀಡ್ತಾ ಇತ್ತು ಅಂತ. ತತಶ್ಚಾಪ್ಸರಸೋ ಜಾತ ನಿಷ್ಕಕಂಠ್ಯ ಸುವಾಸಸ ರಮಣ್ಯ ಸ್ವರ್ಗಿಣಾಂ ಲೀಲಾವಲೋಕನೈಃ. ತತಃ ಆ ಬಳಿಕ ಅಪ್ಸರಸಃ ಜಾತಾಃ ಅಪ್ಸರೆಯರು ಹುಟ್ಟಿದ್ರು. ಹೇಗಿದ್ರು ಅಂದ್ರೆ ನಿಷ್ಕಕಂಠ್ಯ ಸುವಾಸಸಃ ಒಳ್ಳೆಯ ಸೀರೆಯನ್ನುಟ್ಟ ಸುಂದರವಾದ ಹಾರಗಳನ್ನ, ನಿಷ್ಕಕಂಠ್ಯ ಕಂಠಿ ಒಳ್ಳೆಯ ಬಂಗಾರದ ಕಂಠಕ್ಕೆ ಯೋಗ್ಯವಾದಂತ, ಅಂದ್ರೆ ಕರೆಕ್ಟ್ ಹೇಳ್ಬೇಕು ಅಂದ್ರೆ ನೆಕ್ಲೆಸ್. ಕಂಠಿ ಅಂದ್ರೆ ನೆಕ್ಲೆಸ್, ನೆಕ್ಲೆಸ್ ಅಲ್ಲ. ಅಂದ್ರೆ ನೆಕ್ ಕಾಣದಷ್ಟು ಅಗಲವಾದದ್ದು ಹಾಕೊಂಡ್ರೆ ನೆಕ್ ಲೆಸ್ ಆಗುತ್ತೆ. ಕೊಡಿಸಿದವನ ನೆಕ್ಕು ಲೆಸ್ ಆಗಿರುತ್ತೆ, ಹಾಕೊಂಡವಳ ನೆಕ್ಕು ಕಾಣಲ್ಲ. ರಮಣ್ಯ ಸ್ವರ್ಗಿಣಾಂ ವಲ್ಗು ಗತಿ ಲೀಲಾ ಅವಲೋಕನೈ. ಅವರು ಆ ಚಿನ್ನದ ಹಾರವನ್ನ, ಕಂಠದ ಹಾರವನ್ನ ತೊಟ್ಟು ಸುಂದರವಾದ ನಡೆಯೊಂದಿಗೆ ಅಥವಾ ಓಡಾಟದೊಂದಿಗೆ, ಓರೆ ನೋಟದೊಂದಿಗೆ ಆಟವಾಡುತ್ತಾ ಜನರಿಗೆ ವಲ್ಗು ಗತಿ ಲೀಲಾವಲೋಕನೈ ಸ್ವರ್ಗಿಣಾಂ ರಮಣ್ಯ, ಸ್ವರ್ಗದಲ್ಲಿದ್ದವರಿಗೆಲ್ಲ ಅವರು ಹಬ್ಬ ಖುಷಿ ಕೊಡ್ತಾರೆ. ಹಾಡುಗಳಿಂದ, ನರ್ತನದಿಂದ ಸಂತೋಷ ಕೊಡುವಂತಹ, ಅತ್ಯಂತ ಮನಸ್ಸಿಗೆ ಆನಂದವನ್ನ ನೀಡುವಂತಹ, ಅವರ ಸಾಧನೆಗೆ ಬೇಕಿರುವ ಸುಖವನ್ನ ನೀಡುವಂತಹ ಅಪ್ಸರೆಯರು. ಅಪ್ ಅಂದ್ರೆ ನೀರು, ನೀರಿನಿಂದಲೇ ಹುಟ್ಟಿದವರು. ಆದ್ರಿಂದಾಗಿ ನೀರಿನಂತೆಯೇ ಅತ್ಯಂತ ಪವಿತ್ರರು. ಅದು ನಾವು ಭೂಲೋಕದಲ್ಲಿ ಹೇಳುವ ವೇಶ್ಯೆಯಂತೆಯ ಅನ್ನುವ ಶಬ್ದದಿಂದ ಹೋಲಿಸ್ಲಿಕ್ಕಾಗುವಂತಹ ವ್ಯಕ್ತಿತ್ವ ಅಲ್ಲ. ತತಶ್ಚಾವಿರಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ ಪ್ರಿಯ ರಂಜಯಂತಿ ದಿಸಕಾಂತ್ಯ ವಿದ್ಯುತ್ಸೌದಾಮಿನಿ ಯಥಾ. ತತಃ ಸಾಕ್ಷಾತ್ ಶ್ರೀ ಆವಿರಭೂತ್, ಆ ಬಳಿಕ ರಮೆಯೇ ಉದಿಸಿ ಬಂದಳು. ಯಾರವಳು? ಭಗವತ್ ಪ್ರಿಯ. ಅಂದ್ರೆ ಏನಾಯ್ತು? ಕಟ್ ಕಟ್ ಆಗ್ತಿದ್ಯಾ? ಕೆಟ್ ಹೋಗ್ತಿದ್ಯಾ? ಶ್ರೀ ಭಗವತ್ ಪ್ರಿಯ, ಭಗವತಿಗೆ ಅಂದ್ರೆ ಭಗವಂತನಿಗೆ ಅತ್ಯಂತ ಮೆಚ್ಚಿನವಳು. ಅಂದ್ರೆ ಇವಳು ಬರುವ ಮುಂಚೆ ಅವನಿಗೆ ಮಡದಿ ಇರ್ಲಿಲ್ವಾ ಅಂದ್ರೆ ಇದ್ಲು. ಮತ್ತೊಮ್ಮೆ ಹುಟ್ಟಿ ಬಂದ್ಲು, ಮತ್ತೊಮ್ಮೆ ಕಾಣಿಸಿಕೊಂಡ್ಲು. ರಂಜಯಂತಿ ದಿಶಃ ಕಾಂತ್ಯ, ತನ್ನ ಕಾಂತಿಯಿಂದಲೇನೆ ಎಲ್ಲ ದಿಕ್ಕುಗಳನ್ನು ಕೂಡ ಬೆಳಗುವವಳು. ಲೈಟ್ ಹಾಕೊಂಡು ಬಂದಿದ್ಲಾ ಮೈಗೆಲ್ಲ ಏನೋ ಅದೆಲ್ಲ ಅದು ವಿದ್ಯುತ್. ಅದಕ್ಕೆ ಹೇಳಿದ್ರು ಹಾಗೆಲ್ಲ ಯೋಚಿಸಬೇಡಿ, ವಿದ್ಯುತ್ ಸೌದಾಮಿನಿ ಯಥಾ. ಅವಳನ್ನು ಮುಟ್ಟಿದ್ರೆ ಉಳಿದವರೆಲ್ಲ ಲೈಟ್ ಆಗ್ಬಿಡ್ತಿದ್ರು, ಬೂದಿಯಾಗಿ. ಸೌದಾಮಿನಿ, ಸೌದಾಮಿನಿ ಅಂತಂದ್ರೆ ಮಿಂಚು, ಮಿಂಚಿನಂತೆ ಸಹಜ ಕಾಂತಿಯಿಂದ ಕೂಡಿದ್ದವಳು. ಪವರ್ ಸಪ್ಲೈ ಯಾರು ಮಾಡ್ಬೇಕಾಗ್ಲಿಲ್ಲ. ಈ ರಥೋತ್ಸವ ಬರುವಾಗ ಹಿಂದಿನಿಂದ ಗಾಡಿ ಬರ್ತಾ ಇರುತ್ತೆ, ಅದು ನಿಂತೋಯ್ತು ಅಂದ್ರೆ ಇಡೀ ತಸ್ಯಾಂ ಚಕ್ರಸ್ಪೃಹ ಸರ್ವೇ ಸಸುರಾಸುರಮಾನವಾಃ
ರೂಪೌದಾರ್ಯವಯೋ ವರ್ಣ ಮಹಿಮಾ ಕ್ಷಿಪ್ತಚೇತಸಃ. ಅವಳ ರೂಪ ಸೌಂದರ್ಯ, ವಯಸ್ಸು, ಮೈಬಣ್ಣ, ಮಹಿಮೆ ಇತ್ಯಾದಿಗಳನ್ನೆಲ್ಲ ಕಂಡು ಅದು ಆ ಮನಸ್ಸು ಸೂರೆಗೊಳ್ಳುವಂತದ್ದಾಗಿದ್ರಿಂದ ದೇವತೆಗಳು ಬಯಸ್ಲಿಲ್ಲ. ಅಂದ್ರೆ ಆ ಅಸುರರು ಬಯಸಿದ್ರು, ಸುರರು ಬಯಸ್ಲಿಲ್ಲ ಅಂತ ಬೇರೆ ಕಡೆ ಇದೆ. ಇಲ್ಲಿ ಏನು ಅಂದ್ರೆ ಅದು ಗುಂಪಲ್ಲಿ ಹೇಳುವಾಗ ಹಾಗೆ ಹಂಡದು. ಅವರು ಆಶ್ಚರ್ಯದಿಂದ ನೋಡ್ತಾ ಇದ್ರು, ಇವರು ಆಶ್ಚರ್ಯದಿಂದ ನಮ್ಗೆ ಸಿಗಬೇಕು ಅಂತ ಅಪೇಕ್ಷೆ ಪಟ್ರು. ಅಂದ್ರೆ ದೇವತೆಗಳಿಗೂ ಒಂದ್ಸರ್ತಿ ಅವಳ ರೂಪ ಚೆನ್ನಾಗಿದೆ ಅನ್ನುವ ಬಯಕೆಯಿಂದ ನೋಡಿದ್ರು ಹೊರತು ನಮಗೆ ಆ ವಸ್ತು ಸಿಗಬೇಕು ಅಂತ ಅವ್ರು ನೋಡ್ಲಿಲ್ಲ. ಅವರಲ್ಲಿ ಆಸಕ್ತಿ ಹುಟ್ಟಿತು, ಎಷ್ಟು ಚೆನ್ನಾಗಿದೆ ರೂಪ, ಎಷ್ಟು ಸಹಜವಾಗಿದೆ ಸೌಂದರ್ಯ ಅಂತ. ಆದ್ರೆ ಬಯಕೆಯಲ್ಲಿ ಎರಡು ರೀತಿ. ಕೆಲವರ ಬಯಕೆಯಲ್ಲಿ ಅದು ಸ್ವಾರ್ಥ, ಕೆಲವರ ಬಯಕೆಯಲ್ಲಿ ಆರಾಧನೆ. ಆರಾಧನೆಯಿಂದ ನೋಡುವಂಥದ್ದು ಬೇರೆ, ಆರಾಧನೆ ಇಲ್ಲದೆ ಸ್ವಾರ್ಥಕ್ಕಾಗಿ ನೋಡುವಿಕೆ ಅನ್ನೋದು ಬೇರೆ. ಹಾಗಾಗಿ ದೇವತೆಗಳ ನೋಟದಲ್ಲಿ ಸ್ವಾರ್ಥ ಇರಲಿಲ್ಲ, ಆರಾಧನೆ ಇತ್ತು. ದೈತ್ಯರ ನೋಟದಲ್ಲಿ ಇದು ನಮಗೇ ಸಿಗಬೇಕು ಅನ್ನುವ ಒಂದು ಕೆಟ್ಟ ಬಯಕೆ ಇತ್ತು. ತತಶ್ಚಾಸನ ಮಾನಿನ್ಯೇ ಮಹೇಂದ್ರೋ ಮಹದದ್ಭುತಂ ಮೂರ್ತಿಮತ್ಯ ಸರಿಶ್ರೇಷ್ಠ ಹೇಮಕುಂಭಂ ಶುಚಿ. ಸರಿ, ಅವಳು ಹುಟ್ಟಿದ ಮೇಲೆ ಅವಳು ಮಾಲೆ ಹಿಡ್ಕೊಂಡೇ ಬರ್ತಾ ಇದ್ದಾಳೆ. ತಕ್ಷಣ ದೇವೇಂದ್ರ ಏನ್ ಮಾಡಿದ ಅಂದ್ರೆ ಅವಳಿಗೊಂದು ಮಹಾಸನವನ್ನ ತಂದಿಟ್ಟ. ಅಂದ್ರೆ ಸ್ವಯಂವರದ ಪೂರ್ವಭಾವಿಯಾಗಿ ಆಕೆಯನ್ನ ಗೊತ್ತುಪಡಿಸ್ಬೇಕಲ್ವಾ. ತಮ್ಮ ತಮ್ಮ ನೀರನ್ನ, ಅಂದ್ರೆ ಗಂಗೆ, ಯಮುನೆ, ಸರಸ್ವತಿ, ಯಮುನೆ ಮೊದಲಾದ ಎಲ್ಲ ನದ್ಯಭಿಮಾನಿಗಳು ನೀರನ್ನ ತಂದಿಟ್ರು ಅವಳಿಗೆ ಅಭಿಷೇಕ ಮಾಡುವುದಕ್ಕೋಸ್ಕರ. ಅಭಿಷೇಚನಿಕಾ ಭೂಮಿ ಆಹಾರ ಸಕಲೌಷಧೀ ಗಾವ ಪಂಚ ಪವಿತ್ರಾಣಿ ವಸಂತೋ ಮಧು ಮಾಧವಂ. ಅಭಿಷೇಕಕ್ಕೆ ಉಪಯುಕ್ತವಾದಂತಹ ಸಕಲ ಧಾನ್ಯಗಳನ್ನು, ಔಷಧಿಯ ರಸಗಳನ್ನು ಭೂಮಿ ತಂದಿತ್ತಳು. ಭೂಮಿಯ ಕೆಲಸ ಏನು ಅಂತಂದ್ರೆ ಸಕಲ ಔಷಧೀ, ಎಲ್ಲ ಪದಾರ್ಥಗಳನ್ನ ಭೂಮಿ ತಂದಿಟ್ಲು. ಅಷ್ಟೇ ಅಲ್ಲ, ಪಂಚಗವ್ಯವನ್ನ ತಂದುವಂತೆ ಗೋವುಗಳು. ಅಂದ್ರೆ ಅದು ಅಭಿಷೇಕಕ್ಕಿರುವಂತದ್ದು. ಅದು ಕೇವಲ ಸ್ವೀಕಾರಕ್ಕೆ ಅಂತ ಮಾತ್ರ ಅಲ್ಲ, ಪ್ರತ್ಯೇಕವಾಗಿ ಅಭಿಷೇಕಕ್ಕೇನೂ ಅದನ್ನು ಬಳಸ್ತಾರೆ. ಇನ್ನು ಮಿಕ್ಸ್ ಮಾಡಿಯೂ ಕೂಡ ಅದನ್ನ ಸ್ನಾನಕ್ಕೆ ಬಳಸುವಂತದ್ದು ಇದೆ. ನಮ್ಗೆ ಆಯುರ್ವೇದದ ಚಿಕಿತ್ಸೆಯಲ್ಲಿ ನೋಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಮತ್ತು ಈ ಉತ್ಸರ್ಜನ ಉಪಕರ್ಮದ ವ್ಯವಸ್ಥೆಯಲ್ಲಿ ದಶವಿಧ ಸ್ನಾನ ಅಂತ ಬರ್ದಿರ್ತಾರೆ. ಇವರು ಕವಳಿಗೆ ಸೊಟ್ಟಲ್ಲಿ ನೀರು ತಗೊಂಡು ಅಲ್ಲೇ ಪ್ರೋಕ್ಷಣೆ ಮಾಡಿ ದಶವಿಧ ಸ್ನಾನ ಅಂತ 5 ಸರ್ತಿ 10 ಸರ್ತಿ ನೀರು ಪ್ರೋಕ್ಷಣೆ ಮಾಡಿ ಮುಗಿಸ್ಬಿಡ್ತಾರೆ. ಅದರಲ್ಲಿ ದಶವಿಧ ಸ್ನಾನದಲ್ಲಿ 5 ಪಂಚ ಗವ್ಯ ಪದಾರ್ಥಗಳನ್ನೇ ಹೇಳಿದ್ರು. ತುಪ್ಪವನ್ನು ಹೇಗ್ ಮಾಡ್ತಾರೆ ಅಂತ ಮಾತ್ರ ಅಂದಾಜು ಆಗುದಿಲ್ಲ, ಗೊತ್ತಿಲ್ಲ, ನೋಡ್ಬೇಕದು ಹೇಗ್ ಮಾಡ್ತಿದ್ರು ಅಂತ. ಅಂದ್ರೆ ಬೇರೆ ನೀರಿಗೆ ಬೆರೆಸಿ ಅದನ್ನ ಉಪಯೋಗಿಸ್ತಿದ್ರೋ ಏನೋ ಗೊತ್ತಿಲ್ಲ, ಅದು ಹೇಗೆ ಅಂತ ಕಂಡುಕೊಳ್ಬೇಕು. ಆದ್ರೆ ಪಂಚಗವ್ಯದ ಸ್ನಾನ ಅಂತೂ ಸ್ಪಷ್ಟವಾಗಿ ಇದೆ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಪಂಚಗವ್ಯದ ನೀರನ್ನ, ಅಂದ್ರೆ ಆ ಪದಾರ್ಥವನ್ನ ಯಜ್ಞಕ್ಕಾಗಿ ತೆಗೆದಿಟ್ಟು ಉಳಿದ ಭಾಗವನ್ನ ಪೂರ್ತಿ ಇಡೀ ಕೂತವರಿಗೆಲ್ಲ ಒಂದ್ಸರ್ತಿ ಪ್ರೋಕ್ಷಣೆ ಮಾಡುವುದಂತೂ ಇಷ್ಟು ಮಾಡ್ತಾರೆ. ಅವಳಿಗೆ ಆ ಪಂಚಗವ್ಯವನ್ನ ತಂದು ಸ್ನಾನಕ್ಕಾಗಿ ಸಿದ್ಧಪಡಿಸಿದವು. ಈ ಮಧು ಮತ್ತೆ ಮಾಧವ, ಮಧು ಮಾಧವ ಅಂದ್ರೆ ವಸಂತ ಕಾಲ, ಚೈತ್ರ ಮತ್ತು ವೈಶಾಖದ ಮಾಸಾಭಿಮಾನಿಗಳು ಜೇನನ್ನ ತಂದು ಕೊಡುತ್ತವೆ. ಜೇನು ಅನ್ನುವುದು ಮಧು, ಅತ್ಯಂತ
ಅಂದ್ರೆ ಸ್ನಾನಕ್ಕಾಗಿ ಪಂಚಗವ್ಯದಲ್ಲಿ ಅದು ಒಂದು ಪಂಚಾಮೃತದಲ್ಲಿ ಸೇರುವಂಥದ್ದು. ಪಂಚಗವ್ಯ ಬೇರೆ, ಪಂಚಾಮೃತ ಬೇರೆ. ಪಂಚಾಮೃತದ ಭಾವವನ್ನ ತಾಳುವುದಕ್ಕಾಗಿ ತಂದಿಟ್ರು. ಋಷಯ ಕಲ್ಪಯಾಂಚಕ್ರು. ನಮ್ಗೆ ಏನ್ ಸಮಸ್ಯೆ ಗೊತ್ತಾ, ಇದೆಲ್ಲ ಹೇಳುವಾಗ ಇದೆಲ್ಲ ಸ್ನಾನ ಆದ್ರೆ ಸೀರೆ ಗಲೀಜಾಗುದಿಲ್ವಾ, ತಲೆ ಎಲ್ಲ ಅಪ್ಪಚ್ಚಿ ಆಗುದಿಲ್ವಾ, ಕೂದ್ಲೆಲ್ಲ ಅಂಟ್ಕೊಂಡ್ಬಿಡಲ್ವಾ, ಬಾಯಿಗೆಲ್ಲ ಮೂಗಿಗೆಲ್ಲ ಎಲ್ಲೆಲ್ಲೋ ಹೋಗಿ ಮೂಗು ಉಸಿರಾಡ್ಲಿಕ್ಕೆ ಕಷ್ಟ ಆಗಲ್ವಾ ಅಂತ ಇದು ನಮ್ ಚಿಂತೆ. ಇದೆಲ್ಲ ಆಯಾ ಅಭಿಮಾನಿ ದೇವತೆಗಳು ಅಲ್ಲಿ ಬಂದು ಕೆಲಸ ಮಾಡ್ತಾರೆ. ನದಿಗಳು ನೀರನ್ನ ತಂದು ಹಾಕುತ್ತವೆ ಅಂತಂದ್ರೆ ಅರ್ಥ ನದ್ಯಾಭಿಮಾನಿ ದೇವತೆಗಳೇ ತೇಜಸ್ಸಿನ ರೂಪದಲ್ಲಿ ಅವಳಲ್ಲಿ ನೆಲೆಗೊಳ್ತಾರೆ ಅಂತ ಅರ್ಥ. ಅಂದ್ರೆ ಅವಳನ್ನು ಆಶ್ರಯಿಸ್ತಾರೆ ಅಂತ ಅರ್ಥ. ಋಷಿಗಳು ವಿದ್ಯುಕ್ತವಾಗಿ ಋಷಯ ಕಲ್ಪಯಾಂಚಕ್ರು ಅಭಿಷೇಕಂ ಯಥಾವಿಧಿ ಜಗುರ್ಭದ್ರಾಣಿ ಗಂಧರ್ವಾಹ ನಾರ್ಯಶ್ಚ ನೃತುರ್ಜಗುಹು. ಕ್ರಮ ಪ್ರಕಾರ ಮುನಿಗಳೆಲ್ಲ ಅಭಿಷೇಕಕ್ಕೆ ತಯಾರಿ ಮಾಡಿದ್ರು. ಗಂಧರ್ವರು ಮಂಗಳದ ಗೀತೆಗಳನ್ನ ಹಾಡಿದ್ರು. ಗಂಧರ್ವಾಹ ಭದ್ರಾಣಿ ಜಗುಹು. ಭದ್ರ ಅಂತಂದ್ರೆ ಅತ್ಯಂತ ಸಂತೋಷ ಕೊಡುವ ಸಹಜವಾದ ಗೀತೆಗಳನ್ನ ಹಾಡಿದ್ರು. ಅದರಲ್ಲಿ ಎರಡು ತರ. ಬರದೆಟ್ಟ ಗೀತೆಗಳನ್ನ ಹಾಡುವವರು ಕೆಲವರಾದ್ರೆ ಆ ವೇದಿಕೆಯಲ್ಲೇ ಹಾಡು ಕಟ್ಟಿಕೊಂಡು ಅದನ್ನ ಕಾರ್ಯಕ್ರಮದ ನಿರೂಪಣೆ ಮಾಡುವುದು ಅದು ಫಸ್ಟ್ ಲೆವೆಲ್. ಅದು ಈ ಹಾಡ್ತಾ ಹಾಡ್ತಾ ಕುಣಿಯುವುದು, ಇನ್ನೊಬ್ರು ಹಾಡಿದ್ದ ಕುಣಿಯುವುದು ಅನ್ನೋದಕ್ಕೊಂದು ಲೆವೆಲ್ ಇಲ್ವಾ? ಹಾಡ್ತಾ ಕುಣಿಯುವುದು ಬಹಳ ಕಷ್ಟ. ಅವರೇ ಹಾಡಿ ಅವರೇ ಕುಣಿಯುವುದು ಅಂದ್ರೆ ಎದುರು ಬಿಡ್ಬೇಕಾಗತ್ತೆ. ಆದ್ರೆ ಅದು ಒಂದು ಸಾಮರ್ಥ್ಯ, ದೈಹಿಕವಾದ ಸಾಮರ್ಥ್ಯ. ಅದರ ಜೊತೆಗೆ ಹಾಡನ್ನು ಕೂಡ ಅಲ್ಲೇ ಕಟ್ಟಿಕೊಂಡು ತಾವೇ ಆ ಹಾಡನ್ನ ಕಟ್ಟುತ್ತಾ, ಅಂದ್ರೆ ಅದು ಆಸು ಕವಿತ್ವವೂ ಇರಬೇಕು, ವಿಜ್ಞಾನ ಜ್ಞಾನ ಎಲ್ಲವದರ ಅರಿವು ಇದ್ರೆ ಮಾತ್ರ ಆ ರೀತಿಯಾದ. ಅಂದ್ರೆ ಗಂಧರ್ವರೆಲ್ಲ ನಮ್ಗನ್ಸುತ್ತೆ ನಾವು ಕೂಡ ಚೆನ್ನಾಗಿ ಆಡ್ತಾರೆ, ಗಂಧರ್ವರಿಗೇನು ಸ್ಪೆಷಲ್ಲು ಅಂತ ನಮ್ ತಲೆಯಲ್ಲಿ ಇರುತ್ತೆ ಕೆಲವೊಮ್ಮೆ. ಅವ್ರೇನು ಅಂದ್ರೆ ಬರೆದಿಟ್ಟ ಹಾಡನ್ನು ಹಾಡುದಿಲ್ಲ. ಅವರು ಸ್ವತಃ ತತ್ಕಾಲದಲ್ಲಿ ಆ ವೇದಿಕೆಗೆ ಹೊಂದುವಂತಹ ಸನ್ನಿವೇಶವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕುದಾದ ಗೀತೆಗಳನ್ನ ತಯಾರಿಸಿ ಅಲ್ಲೇ ರಾಗ ಸಂಯೋಜನೆ ಮಾಡಿ ಅಲ್ಲೇ ವಾದ್ಯಗಳನ್ನ, ಅದು ಪೂರ್ವದಲ್ಲಿ ಹಿಂದಿನ ದಿವಸ 20 ಸರ್ತಿ ಪ್ರಾಕ್ಟೀಸ್ ಮಾಡಿ ನೆಲ ಎಲ್ಲ ಒತ್ತಿ ಡೊಂಕು ಮಾಡಿರುವಂತಹ ಕಾರ್ಯಕ್ರಮ ಅಲ್ಲ. ಅಲ್ಲೇ ಅವರವರಿಗೆ ಆ ಕಾರ್ಯಕ್ಕೆ ಸರಿಯಾಗಿ ಶ್ರುತಿಗೆ ತಾಳಕ್ಕೆ ತಕ್ಕಂತೆ ಹೊಂದಿಕೊಂಡು ಮಾಡುವಂತಹ ಕಾರ್ಯಕ್ರಮ. ನಾರ್ಯಶ್ಚ ನೃತುಹು ಜಗುಹು. ಹಾಡಿದ್ರು ಮತ್ತು ಕುಣಿದ್ರು ಅಪ್ಸರೆಯರೆಲ್ಲ. ಮೇಘಾವೃದಂಗ ಪಣವ ಮುರಜಾ ಆನಕ ಗೋಮುಖಾನ್ ಶಂಖವೇಣು ವೀಣಾತುಲ. ಮೇಘದ ದೇವತೆಗಳು ಅಂದ್ರೆ ಮೋಡಗಳು, ಮೋಡದ ಅಭಿಮಾನಿ ದೇವತೆಗಳು ಶಂಖವನ್ನ ಊದಿದ್ರು, ಕೊಳಲನ್ನ ಊದಿದ್ರು, ವೀಣೆಯನ್ನ ನುಡಿಸಿದ್ರು, ಆಮೇಲೆ ಮೃದಂಗವನ್ನ ಬಾರಿಸಿದ್ರು, ಪಣವವನ್ನು ಬಾರಿಸಿದ್ರು, ಢಕ್ಕೆಯನ್ನ ಹೊಡೆದ್ರು, ಗೋಮುಖವನ್ನು ಊದಿದ್ರು. ಊದುದು, ಬಾರಿಸುದು, ನುಡಿಸುದು ಎಲ್ಲ ಬೇರೆ ಬೇರೆ, ಎಲ್ಲದಕ್ಕೂ ಒಂದೇ ತರ ಹೇಳಲಿಕ್ಕೆ ಆಗುದಿಲ್ಲ. ವೀಣೆಯನ್ನ ಬಾರಿಸಿದ್ರು ಅಂದ್ರೆ ಏನ್ ಹೇಳುದು, ವೀಣೆಯಲ್ಲೇ ಬಾರಿಸ್ಬೇಕಷ್ಟೆ. ಹಾಗಾಗಿ ಮೃದಂಗ, ಪಣವ, ಮುರಜ, ಆನಕ, ಗೋಮುಖ. ಆನಕ ಅಂದ್ರೆ ಢಕ್ಕೆ, ಗೋಮುಖ ಅಂತಂದ್ರೆ ಕಹಳೆಯ ರೂಪದಲ್ಲಿ ಇರುವಂತದ್ದು. ಇದರಿಂದ ಯನಾದಯನ್ ಜೋರಾಗಿ ಸಂಗೀತದ ದೊಡ್ಡ, ಅಂದ್ರೆ ಈ ರಸ ಸಂಜೆ ಈಗೆಲ್ಲ ವಾದ್ಯಗಳಲ್ಲೇ ಬೇರೆ ಬೇರೆ ಕಾರ್ಯಕ್ರಮ ಆಗುತ್ತಲ್ಲ, ಏನು ಇದಕ್ಕೇನೋ ಹೆಸರು ಕೊಡ್ತಾರಲ್ಲ, ಬರೀ ವಾದ್ಯಗಳದ್ದೇ ಕಾರ್ಯಕ್ರಮ, ತನಿ ಇಂತಲೇ ಇರುತ್ತಲ್ಲ, ಹಾಗೆ ಇದು ದೇವತೆಗಳಲ್ಲೇ ನಡೀತಾ ಇದ್ದದ್ದು. ಈಗ ನಾವು ಅದನ್ನೇನು ನಮ್ದೇ ಸ್ಪೆಷಲ್ ಪ್ರೋಗ್ರಾಮ್ ಇಲ್ಲಿ ತನಕ ಯಾರು ಮಾಡಿರಲ್ಲ ರೀ, ನಾವೇ ಫಸ್ಟ್ ಟೈಮ್ ಮಾಡಿದ್ದು ಅಂತ. ನೀವು ಅಡ್ರೆಸ್ ಹುಡ್ಕೊಂಡು ಹೋದ್ರೆ ದೇವಲೋಕದಲ್ಲಿ ಇಂಥದ್ದು ಕ್ಯಾಸೆಟ್ಗಳು ಕೋಟಿಗಟ್ಲೆ ಬೆಟ್ಟದಷ್ಟು ಬಿದ್ದಿರುತ್ತೆ ಅವ್ರು ಮಾಡಿದ ಕಾರ್ಯಕ್ರಮದ್ದು. ನಮ್ಗೆ ನಾವೇ ಫಸ್ಟು, ನಮ್ದೇ ಫಸ್ಟು ಅಂತ, ನಮ್ಮದೇ ಮೊದಲ ಬಾರಿಗೆ ಪ್ರಯೋಗ ಅಂತೆಲ್ಲ ಬೊಬ್ಬೆ ಹೊಡಿತಾ ಇರ್ತೇವೆ. ಅವರೆಲ್ಲ ಮಾಡಿ ಬಿಟ್ಟದ್ದನ್ನ ನಾವು ಎಡಗೈಯಲ್ಲಿ ತಗೊಳ್ಲಿಕ್ಕೂ, ಅವ್ರ ಎಡಗೈಯಲ್ಲಿ ನೋಡ್ಲಿಕ್ಕೂ ಅಪೇಕ್ಷೆ ಪಡೋದನ್ನ ನಾವು ಬಲಗೈಯಲ್ಲಿ ಬಹಳ ಪವಿತ್ರ ಅಂತ ತಗೊಂಡು ಹೆಮ್ಮೆ ಪಡ್ತಾ ಇರ್ತೇವೆ. ತಥೋಭಿಷಿಚುರ್ ದೇವೀಂ ಶ್ರಿಯಂ ಪದ್ಮಕರಾಂ ಸತೀಂ ದಿಗಿಭಾಪೂರ್ಣ ಕಲಶೈಃ ಸೂಕ್ತ ವಾಕ್ಯೈರ್ವಿಜೇರಿತೈಃ. ಪದ್ಮಹಸ್ತೆಯಾದ
ದೋಷಗಳಿಂದಲೇ ದೂರಳಾದ ಆ ಲಕ್ಷ್ಮೀದೇವಿಯನ್ನ ಮುನಿಗಳು ಅಭಿಷೇಕಕ್ಕೆ ಸಿದ್ಧಪಡಿಸಿದ್ದಾರೆ. ಅಂದ್ರೆ ಅಭಿಷೇಕಕ್ಕೆ ಬಂದು ನಿಂತಿದ್ದಾರೆ. ಆ ನೀರನ್ನ, ಪೂರ್ಣ ಕಲಶಗಳಲ್ಲಿ ತುಂಬಿದಂತಹ ನೀರನ್ನ ನಾವು ಹಾಕಿದ್ರೆ ಸಾಕಾಗುದಿಲ್ಲ ಅಂತ ದಿಗ್ಗಜಗಳು ಮೇಲಿನಿಂದ, ಈ ಚಿತ್ರದಲ್ಲೆಲ್ಲ ಬರುತ್ತಲ್ವಾ, ಅದೆಲ್ಲ ಅತ್ಯಂತ ಶಾಸ್ತ್ರೀಯ. ಆ ಮೇಲಿನಿಂದ ಆನೆಗಳು ತಂಬಿಗೆಯನ್ನ ಹಿಡಿದು ಸುರಿಸ್ತಾ ಇರ್ತವೆ. ಅದು ನಿರಂತರ, ಯಾವಾಗ್ಲೂ ಒಂದು ದಿವಸಕ್ಕೆ ನಿಮ್ಗೆ ಇವತ್ತು ಸ್ನಾನ ಮಾಡಿಲ್ಲ ಅದಕ್ಕೆ ಸ್ನಾನ ಮಾಡಿಸ್ತೀವಿ ಅಂತಲ್ಲ. ಮತ್ತೆ ಆ ಸ್ನಾನ ಮಾಡಿಸುವಾಗ್ಲೂ ಸೂಕ್ತವಾಗಿ, ಅವಳು ವೇದ ಪ್ರತಿಪಾದ್ಯಳಾದ್ರಿಂದಾಗಿ ಅವಳಿಗೆ ಸ್ನಾನ ಮಾಡಿಸುವಾಗ ಅನೇಕ ಸೂಕ್ತಗಳನ್ನ ಹೇಳಿ ಋಷಿಗಳು ಅಭಿಷೇಕಕ್ಕೆ ಬೇಕಾದ ದಿವ್ಯವಾದ ಧ್ವನಿಯನ್ನ ಕೊಡ್ತಾ ಇದ್ದಾರೆ. ಸಮುದ್ರ ಪೀತ ಕೌಶೇಯ ವಾಸಸಿ ಸಮುಪಾಹರತ್ ವರುಣ ಸ್ಮೃತಂ ವೈಜಯಂತೀಂ ಮಧುರ ಮಧುಷತ್ಪದಾಂ. ತಂದೆ ವರುಣ, ಸಮುದ್ರ ರಾಜ, ಹಳದಿ ಬಣ್ಣದ 2 ಪೀತಾಂಬರದ ಪಟ್ಟೆಯನ್ನು ತಂದು ಕೊಟ್ಟ ಅಂತೆ ಅವಳಿಗೆ. ರೇಷ್ಮೆಯ ಕೌಶೇಯ ವಾಸಸಿ, ಕೌಶೇಯ ಅಂತಂದ್ರೆ ರೇಷ್ಮೆ, ಪೀತ ಅಂದ್ರೆ ಹಳದಿ ಬಣ್ಣದ ಪಟ್ಟೆಯನ್ನ ತಂದು ಕೊಟ್ಟ. ಸಮುಪಾಹರತ್, ಅವಳಿಗೆ 2, ವಾಸಸಿ ಅಂದ್ರೆ ವಾಸಃ ವಾಸಸಿ ವಾಸಾಂಸಿ, 2 ಬಟ್ಟೆಗಳನ್ನ ಕೊಟ್ಟ. ಅಂದ್ರೆ ಯಾವಾಗ್ಲೂ ಒಂದು ಕೊಡಬಾರದು ಅಂತ, ಯಾವಾಗ್ಲೂ ಜೋಡಿ ಕೊಡಬೇಕು ಅಂತ. ಯಾವಾಗ್ಲೂ ಬಟ್ಟೆ ಕೊಡುವಾಗ ಒಂದೊಂದು ಕೊಡುದು ಅಂತ ಕ್ರಮ ಇಲ್ಲ. ಒಂದು ಕೊಡುವುದು ಅಂತ ಅನ್ನೋದು ಸಾಮಾನ್ಯವಾಗಿ ಈ ಅದು ಗುರುತಿಗೆ, ಮತ್ತೆ ಅದು ಏನು ಒಂದು ಕೊಟ್ಟ ತಕ್ಷಣ ಏನು ಮಹಾ ಅಪರಾಧ ಅಂತಲ್ಲ, ಅದೊಂದು ಗುರುತಿಗೆ. ಈಗ ಸಾಮಾನ್ಯವಾಗಿ ಈ ಏನಂತಾರೆ, ಶುದ್ಧ ಆಗುವ ಮನೆಯಲ್ಲಿ ಅಥವಾ ತೀರಿಕೊಂಡವರ ಮನೆಯಲ್ಲಿ ಬಟ್ಟೆ ಕೊಡುವಾಗ ಒಂದೇ ಕೊಡ್ತಾರೆ. ಅಂದ್ರೆ ಅದು ಆವಾಗ ಸ್ನಾನ ಯಾವುದು, ಈ ಕರ್ಮಗಳನ್ನು ಮಾಡುವಾಗ ವಾಸಸ್ಕರಾಗಿ ಅವರು ಕಾರ್ಯ ಮಾಡ್ಲಿಕ್ಕೆ ಇರುತ್ತೆ. ಹಾಗಾಗಿ ಒಂದು ಬಟ್ಟೆ ಕೊಡ್ತಾರೆ. ದೈವಿಕ ಕಾರ್ಯ, ಪಿತೃ ಕಾರ್ಯ ಮಾಡುವಾಗ ಏಕವಾಸಸ್ಕರ ಆದ್ರೆ ದೈವಿಕ ಕಾರ್ಯಗಳಲ್ಲೆಲ್ಲ 2 ಬಟ್ಟೆಗಳಿರ್ಬೇಕು ಅಂತ ಲೆಕ್ಕ. ಹಾಗಾಗಿ ಅಂತಹ ಒಂದು ವಿಶೇಷವಾದ ಉಡುಗೊರೆಯನ್ನಾಗಿ ಸಮುದ್ರ ರಾಜ ಕೊಟ್ರೆ, ಆಮೇಲೆ ಒಂದು ರೂಪದಿಂದ ಸೀರೆಯನ್ನು ಕೊಟ್ಟ. ಅವನೇ ಇನ್ನೊಂದು ರೂಪದಿಂದ ಬಂದ. ಇನ್ನೊಂದು ರೂಪದಿಂದ ಬಂದು ವೈಜಯಂತಿ ಸ್ರಜಂ, ವೈಜಯಂತೀಂ ಸ್ರಜಂ, ಅತ್ಯಂತ ಶ್ರೇಷ್ಠವಾದ ಈ ಪುಷ್ಪರಸದಿಂದ ತುಂಬಿಕೊಂಡಿದೆ. ಅದರ ಸುತ್ತ ದುಂಬಿಗಳು ಓಡೋಡಿ ಬರ್ತಾ ಇವೆ. ಮತ್ತ ಷಟ್ಪದಾಂ ವೈಜಯಂತೀಂ, ಹೂ ಗಿಡದಿಂದ ತೆಗೆದು ನಮ್ಮ ಮನೆಯಲ್ಲಿ ತಂದಿಟ್ರೆ ಅದಾಮೇಲೆ ಬಾಡಿಯೇ ಹೋಗಿರುತ್ತೆ. ಆದ್ರೆ ಇಲ್ಲಿ ಬಾಡದ ಹೂ, ಒಣಗಿ ಹೋಗದ. ಏನು ಬಾಡದ ಹೂವು, ಆಮೇಲೆ ಜೇನು ತುಂಬಿದ ಹೂವು, ದುಂಬಿಗಳಿಂದ ಈಗಲೂ ಕೂಡ ನಿರಂತರ ಮುತ್ತಿಕೊಂಡಿರುವಂತಹ ಮಾಲೆ, ಅದನ್ನ ತಂದು ಆ 4 ಎಳೆಯ ಹಾರ, ಒಂದೆಳೆ ಅಲ್ಲ 4 ಎಳೆಯ ಹಾರವನ್ನ, ವೈಜಯಂತಿಯ ವಿಶೇಷತೆ ಅದು, 4 ಎಳೆಯ ಹಾರವನ್ನ ದೇವಿಯ ಕೊರಳಿಗೆ ತಂದು ಹಾಕಿದ. ಭೂಷಣಾನಿ ವಿಚಿತ್ರಾಣಿ ವಿಶ್ವಕರ್ಮ ಪ್ರಜಾಪತಿ ಹಾರಂ ಸರಸ್ವತಿ ಪದ್ಮಮಜೋ ನಾಗಾಸ್ಯ ಕುಂಡಲೆ. ವಿಶ್ವಕರ್ಮ ಅವನಿಗೇನ್ ಕೆಲ್ಸ, ಕೆತ್ತಿ ಕೆಡವಿ ಎಲ್ಲ ಮಾಡಿಟ್ಟಿದ್ದು ಒಂದಿಷ್ಟು ಆಭರಣಗಳನ್ನ, ಅದನ್ನೆಲ್ಲ ತಂದು ಅವಳಿಗೆ ಒಪ್ಸಿದ. ಕಿರೀಟ ಕೊಟ್ಟ, ವಂಕಿ ಕೊಟ್ಟ, ಕಂಕಣಗಳನ್ನಿತ್ತ, ಸೊಂಟಕ್ಕೆ ಪಟ್ಟಿ ಕೊಟ್ಟ, ಕಾಲಿಗೆ ಗೆಜ್ಜೆ ಇಟ್ಟ. ಈ ಎಲ್ಲಾ ತರದ ಆ ವಿಚಿತ್ರಾಣಿ ಭೂಷಣಾನಿ, ಇದು ನಾವಿಲ್ಲಿ ತನಕ ಯಾವ ಫ್ಯಾಷನ್ ಶೋನಲ್ಲೂ ನೋಡ್ಲಿಕ್ಕೆ ಸಿಗದೇ ಇರುವಂತಹ ಅಪರೂಪದ ಆಭರಣಗಳನ್ನೆಲ್ಲ ಅವಳಿಗೆ ಕೊಟ್ಟ. ಅದೊಂದು ಚಂದ, ದೇಹಕ್ಕೂ ಅದು ದೈಹಿಕವಾಗಿಯೂ ಲಾಭದಾಯಕ. ಅದರ ಆ ಲೋಹದ ವಸ್ತುವಿನ ಬಳಕೆಯಿಂದ. ಹಾರಂ ಸರಸ್ವತಿ ಪದ್ಮಂ ಅಜೋನಾಗಾಶ್ಚ ಕುಂಡಲೆ, ಸರಸ್ವತಿ ಮುತ್ತಿನ ಹಾರವನ್ನ ಕೊಟ್ಲಂತೆ. ಚತುರ್ಮುಖ ಪದ್ಮವನ್ನೇ ಕೊಟ್ಟ. ಅವಳ ಕೈಯಲ್ಲಿ ಒಂದು ಪದ್ಮ ಇತ್ತು, ಇನ್ನೊಂದ್ ಕೈಯಲ್ಲೂ ಪದ್ಮ ಹಿಡ್ಕೊ, ನಿಂಗೇನ್ ಕೆಲಸ, 2 ಕೈಯಲ್ಲಿ ಪದ್ಮ ಹಿಡ್ಕೊಂಡು ನಿಂತಿದ್ರೆ ನಿಂಗೆ ಸಂತೋಷ ಅಂತ. ಇನ್ನೊಂದ್ ಕೈಯಲ್ಲಿ ನಿನ್ನ ಕೈಯಲ್ಲಿ ಕೋಲ್ ಹಿಡ್ಕೊಂಡ್ಬಿಟ್ರೆ
ನಾಗಾಕ್ಷ ಕುಂಡಲೆ, ನಾಗಗಳು ಕರ್ಣಕುಂಡಲಗಳನ್ನು ಕೊಟ್ಟುವಂತೆ ಕಿವಿಗೆ ಹಾಕೊಳ್ಳಿಕ್ಕೆ. ಹೀಗೆ ಎಲ್ಲರೂ ಕೂಡ ಅವರವರಿಗೆ ತೋಚಿದಂತಹ ಹತ್ತಿರ ಅವರ ಕೈಯಲ್ಲಿ ಇದ್ದಂತಹ ಅಪರೂಪದ ವಸ್ತುಗಳನ್ನ, ಯಾವಾಗ್ಲೂ ಇನ್ನೊಬ್ಬರಿಗೆ ನಾವೇನಾದ್ರೂ ಒಂದು ಕೊಡ್ತೇವೆ ಅಂದ್ರೆ ಅದು ಅತ್ಯಂತ ಅಪರೂಪದ್ದಾಗಿರ್ಬೇಕು, ಅವರಿಗೆ ಹೊಂದುವಂತದ್ದಾಗಿರ್ಬೇಕು, ಅವರಿಗೆ ಉಪಯೋಗ ಆಗಿರ್ಬೇಕು. ನಮ್ಮನೇಲಿ ಒಂದಿಷ್ಟು ಬಿದ್ದಿದೆ, ಡಬ್ಬಿಯಲ್ಲೆಲ್ಲ ಖರ್ಚಾಗದೆ ಹಾಗೆ ಮನೆಯಲ್ಲೆಲ್ಲ ಕಸ ತರ ತುಂಬಿಕೊಂಡಿದೆ, ಕೊಟ್ಬಿಡಿ ಅಂತ ಕೊಡುವಂತದ್ದಲ್ಲ. ಹೇಗೋ ಒಂದು ಸುಧಾರಿಸಿದ್ರೆ ಆಯ್ತು. ಅವರು ಇಲ್ಲ ಅಂದ್ರೆ ಏನು ಕೊಡ್ಲಿಲ್ಲ, ಫೋಟೋ ಬೇರೆ ತೆಗಿತಾರೆ, ಅದ್ರಲ್ಲಿ ಏನು ಕೊಡದೇ ಇದ್ದ ಫೋಟೋ ಅಂದ್ರೆ ನಮ್ದೇ ಅಂತಿರುತ್ತೆ. ಅದು ಚಿಕ್ಕದು ಕೊಟ್ರಂತ ಇನ್ನು ಎದ್ದು ಧೂಮ್ ಹಾಕಿ ನೋಡ್ತಾರೆ ಏನಿದೆ ಅಂತ. ಏನೂ ಇಲ್ಲ ಅಂತಂದ್ರೆ ಮತ್ತೆ ಆಡ್ಕೊಳ್ತಾರೆ ಅಂತ ಒಂದು ದೊಡ್ಡ ಡಬ್ಬಿಯಲ್ಲಿ ಒಂದ್ ಚಾಕ್ಲೇಟ್ ಇಟ್ಟು ಕೊಟ್ಬಿಡುದು. ಹಾಗೆ ಯೋಚನೆ ಮಾಡದೆ ಎಲ್ಲರೂ ಕೂಡ ಅವರವರಿಗೆ ಸಂತೋಷವಾದಂತಹ ರೀತಿಯಲ್ಲಿ, ಮನಸ್ಸಿಗೆ ಹಿತವಾದಂತಹ ರೀತಿಯಲ್ಲಿ ಉಡುಗೊರೆಗಳನ್ನ ಕೊಟ್ರು ಅನ್ನುವ ಸಂಗತಿಯನ್ನ ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಯಾರ್ಯಾರು ಏನೇನು ಕೊಟ್ರು ಮತ್ತೆ ಅವಳು ಹೇಗಿದ್ಲು ಅನ್ನೋದನ್ನ ಹೇಳ್ತಾರೆ. ನಾಳೆ ಅದರ ಚಿಂತನೆಯನ್ನು ಮುಂದುವರಿಸೋಣ. ನಾಳೆ ಅಂದ್ರೆ ನಾಳೆ ಇಲ್ಲ, ನಾಳಿದ್ದು ಚಿಂತನೆಯನ್ನು ಮುಂದುವರಿಸೋಣ. ಶ್ರೀ ಹರಿಪ್ರಿಯತಾಂ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಸ್ಮೈ ಸುಭದ್ರಶ್ರವಣೇ ನಮೋ ನಮಃ. Thank you.